ಉಡುಪಿ ಉಚ್ಚಿಲ ದಸರಾ ಈಗಾಗಲೇ ಪ್ರಾರಂಭಗೊಂಡಿದೆ. ಗುರುಕಿರಣ್ ನೈಟ್ಸು ಹಾಗೆ ನವದುರ್ಗೆಯರು ಮತ್ತು ಶಾರದಾ ಮಾತೆಯ ಒಂದು ವಸ್ತು ಪ್ರದರ್ಶನ ಎಲ್ಲ ವಿದ್ಯುಕ್ತವಾಗಿ ಶಿಸ್ತುಬದ್ಧವಾಗಿ ಉದ್ಘಾಟನೆಗೊಂಡಿದೆ. ಇವತ್ತಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗಿನ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೀತದೆ. ಗುರುಕಿರಣ್ ನೈಟ್ಸಿಗೆ ಸರಿಸುಮಾರು ಒಂದು 25,000 ಜನಗಳು ಪ್ರೇಕ್ಷಕರಾಗಿ ಬಂದಿದ್ದು, ದಿನದಿಂದ ದಿನಕ್ಕೆ ಉಡುಪಿ ಉಚ್ಚಿಲ ಉತ್ಸವ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ದಸರಾ ಉತ್ಸವ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಸ್ವಯಂ ಸೇವಕರಿರ್ಬೋದು, ಎಲ್ಲ ನಮ್ಮ ಲೀಡರ್ಗಳಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಜನರನ್ನು ಇದು ಮಾಡಿ ಅವರಿಗೆ ಸಹಾಯ ಮಾಡಿ ಅವರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಪ್ರಸಾದ ಸೇವೆ ಮಾಡಿ ಜನರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಂತೃಪ್ತರಾಗಿ ದೇವರ ಒಂದು ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಖಂಡಿತ ನಮಗೆಲ್ಲರಿಗೂ ಆಡಳಿತ ಮಂಡಳಿಯವರಿಗೆ ಇದರಿಂದ ಭಾಳ ಖುಷಿಯಾಗಿದೆ. ಉಪ್ಪಳದಿಂದ ಶಿರೂರುವರೆಗಿನ ಎಲ್ಲ ಮೊಗವೀರ ಸಮಾಜ ಬಾಂಧವರು, ಇತರ ಭಕ್ತಾದಿಗಳು ಹಾಗೆ ಸರ್ಕಾರ ಕೂಡ ಇದಕ್ಕೆ ನೆರವನ್ನಿತ್ತು ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಂಡಿರೋದ್ರಿಂದ ಈ ಉತ್ಸವ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಇದಕ್ಕೆ ಸಿಗ್ತದೆ. ನಾವು ಕೂಡ ಕಮಿಟಿಯವರು ಎಲ್ಲ ರೀತಿಯ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ದಸರಾ ಉತ್ಸವ ಇನ್ನೂ ಒಂದು ಹೆಚ್ಚಿನ ಇದನ್ನು ಮಾಡ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು, ಜಲಸ್ತಂಭನ ಕೂಡ ಅತ್ಯಂತ ಶೋಭಾಯಾತ್ರೆ ಇರ್ಬೋದು, ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ, ವಸ್ತು ಪ್ರದರ್ಶನ ನಮ್ಮ ಒಂದು ಕಾನ್ಸೆಪ್ಟ್ ಇತ್ತದು ಭಾಳ ಚೆನ್ನಾಗಿ ಹೋದ ವರ್ಷಕ್ಕಿಂತ ಜನಜಾಗೃತಿ ಇರ್ಬೋದು, ಅರಿವು ಮೂಡಿಸೋ ಕಾರ್ಯಕ್ರಮ ಇರ್ಬೋದು, ಕುಬ್ಜರದಿರ್ಬೋದು, ಒಳ್ಳೊಳ್ಳೆ ಒಂದು ಯತೀಶ್ ಅವರ ಒಂದು ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಡೇ ಬೈ ಡೇ ಅದು ಭಾಳ ಜನಾಕರ್ಷಣೆ ಆಗ್ತಾಯಿದೆ. ಖಂಡಿತ ಆ ವಸ್ತು ಪ್ರದರ್ಶನಕ್ಕೆ ದೇವರ ಆಶೀರ್ವಾದಕ್ಕೆ ಎಲ್ಲರೂ ಬಂದು ಸೇರಿ ಈ ಉಡುಪಿ ಉಚ್ಚಿಲ ದಸರಾ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ.